ಏನಪ್ಪ ಬ್ಲೈಂಡ್ ಫೋಲ್ಡ್ ಹಾಕ್ಕೊಂಡು ಈ ಥರ ನಿಜನೂ ಮಾಡ್ಬೋದಂತ ನನಗೆ ಗೊತ್ತಿರಲಿಲ್ಲ. ಇಲ್ಲಿಗೆ ಬಂದಮೇಲೆ ಅದು ನಿಜ ಅಂತ ಗೊತ್ತಾಯಿತು. ಮತ್ತು ಹಾಗೆ ನನ್ನಂದು ತುಂಬಾ ಎನರ್ಜಿಟಿಕ್ ಫೀಲ್ ಆಯಿತು. ಮೊದಲು ನಾನು ಅಷ್ಟೊಂದು ಧೈರ್ಯ ಇಲ್ಲ, ನನ್ನ ಬಗ್ಗೆ ನಾನು ಮಾತಾಡೋಕ್ಕೆ ಹೆದರ್ಕೋತಾ ಇದ್ದೆ. ಅಂದರೆ ಏನಪ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಮಾಡೋದು ಅದು ಇದೆಲ್ಲ ಮಾಡ್ತಾಯಿದ್ದೆ. ಆದರೆ ಫಸ್ಟ್ ಡೇನೇ ಒಂಥರ ಒಳಗಡೆ ಎನರ್ಜಿ ಫೀಲ್ ಆಯಿತು. ಅಂದರೆ ಒಂದು ತುಂಬಾ ಧೈರ್ಯ ಬಂತು, ಕಾನ್ಫಿಡೆನ್ಸ್ ಅಷ್ಟೇ. ಮತ್ತು ಇದು ಕಲಿತಿದ್ದರಿಂದ ಫೋಕಸ್ ತುಂಬಾ ಇಂಪ್ರೂವ್ ಆಗುತ್ತಲ್ಲ, ವಾಲಿಬಾಲ್ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾವತ್ತೂ ಟ್ರೈ ಮಾಡ್ತೀನಿ ನೆಕ್ಸ್ಟ್. ಆ್ಯಕ್ಚುಲಾಗಿ ಈ ವಿದ್ಯೆ ಬಗ್ಗೆ ನಮಗೆ ಗೊತ್ತಾಗಿದ್ದು ನನ್ನ ಕಸಿನ್ ಬ್ರದರ್ ಸೋಮೇಶಿಂದ. ಸೊ ನಾವು ಊರಿನಲ್ಲಿ ಒಂದು ಪ್ರೋಗ್ರಾಮ್ ಇತ್ತು. ಆ ಪ್ರೋಗ್ರಾಮ್ನಲ್ಲಿ ಅವ್ನು ಹೇಳ್ದಂಗೆ ಆ ಕಾರ್ಯಕ್ರಮ ನಡೆಸ್ಕೊಟ್ಟಾಗ ಅಲ್ಲೊಂದು ಇಲ್ಲಾಂದ್ರೂ 300 ಜನ ಇದ್ರು ಅನ್ಸುತ್ತೆ ಹೆಚ್ಚು ಕಡಿಮೆ. ಎಲ್ಲರೂ ಇಂಪ್ರೆಸ್ ಆಗಿಬಿಟ್ರು, ಸಿಕ್ಕಾಪಟ್ಟೆ ಇಂಪ್ರೆಸ್ ಆಗಿಬಿಟ್ರು. ಅಲ್ಲಿ ಇನ್ನೊಬ್ರು ಎಕ್ಸೈಟೆಡ್ ಆಗಿಬಿಟ್ಟು ಇನ್ನೊಂದು ಕಡೆ ನಮ್ಮ ಪ್ರೋಗ್ರಾಮ್ ಇದೆ, ದಯವಿಟ್ಟು ಬರಲೇಬೇಕು ಕರ್ಕೊಂಡು ಮಗುಗೆ ಹಾಗೆ ಹೇಗೆ ಅಂತೇಳಿ. ಫಸ್ಟ್ ಟೈಮ್ ನಾವು ನೋಡಿದ್ದು ನಮಗೆ ಎಷ್ಟು ಆಶ್ಚರ್ಯ ಆಯಿತು ಅಂತಂದರೆ ಅನ್ಬಿಲೀವೇಬಲ್. ಯಾವ ರೀತಿ ಕಂಡು ಹಿಡಿತಾರೆ, ಏನು ಲಾಜಿಕ್ ಇದೆ ಅನ್ನೋ ಥರ ಒಂದು ಕ್ಯೂರಿಯಾಸಿಟಿ ತುಂಬ ಇತ್ತು. ಸೊ ಅದಕ್ಕೆ ನಾನು ನನ್ನ ಮಗನಿಗೂ ಹಾಕ್ಲೇಬೇಕು, ಅವನಿಗೂ ಇಂಪ್ರೂವ್ ಮಾಡಬೇಕು ನೋಡೋಣ ಅಂತ ಅಂದ್ಬಿಟ್ಟಿದೆ. ನಾವು ಹೇಳ್ದ ಅಂದರೆ ಈ ಥರ ನೆಕ್ಸ್ಟ್ ಟೈಮ್ ಹೇಳ್ತೀನಿ, ನೆಕ್ಸ್ಟ್ ಇದು ಬಂದಾಗ ಅಂತ ಇಮಿಡಿಯೇಟಾಗಿ ಆ ಥರ ಹೇಳ್ದ. ಸೊ ಸರಿ ಅಂತ ಅಂದ್ಬಿಟ್ಟು ಸೇರಿಸಿದ್ವಿ. ಇವಾಗ ನನಗೆ ಇವನ್ ಪರ್ಫಾರ್ಮೆನ್ಸ್ ನೋಡಿ ಸಿಕ್ಕಾಪಟ್ಟೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಭಾಳ ಖುಷಿನೂ ಆಗ್ತಾಯಿದೆ. ಚೆನ್ನಾಗಿ ಶಾರ್ಟ್ ಪೀರಿಯಡ್ ಆಫ್ ಟೈಮ್ನಲ್ಲಿ ಅಷ್ಟು ಚೆನ್ನಾಗಿ ಗ್ರಾಸ್ಪ್ ಮಾಡಿ ಅವ್ನು ಪರ್ಫಾರ್ಮ್ ಮಾಡ್ತಾ ಇದ್ದಾನೆ ಅಂತಂದರೆ ವಿ ನೀಡ್ ಟು ರಿಯಲಿ ಅಪ್ರಿಷಿಯೇಟ್ ಹಿಮ್. ಸೊ ಇಟ್ ಈಸ್ ರಿಯಲಿ ಗುಡ್ ಆ್ಯಂಡ್ ಐ ವುಡ್ ಲೈಕ್ ಟು ಥ್ಯಾಂಕ್ ಹಿಮ್ ಆ್ಯಂಡ್ ಟೆಲ್ ಹಿಮ್ ಆಲ್ ದ ಬೆಸ್ಟ್ ಫಾರ್ ಹಿಸ್ ಫ್ಯೂಚರ್. ಅದೇ ಇವತ್ತು ನೋಡಿ ತುಂಬ ಖುಷಿ ಆಯಿತು. ಅವನ ಪರ್ಫಾರ್ಮೆನ್ಸ್, ಅವನ ಐಡೆಂಟಿಟಿ, ಅವನ ಮಾಡಿದ್ದೆಲ್ಲ ವಿತ್ ಬ್ಲೈಂಡ್ ಫೋಲ್ಡ್ ನಂಗೆ ತುಂಬ ಖುಷಿ ಆಯಿತು. ನಿನ್ನೆ ಇವ್ರು ಬಂದಿದ್ರು ಎನರ್ಜಿ ಟ್ರಾನ್ಸ್ಫಾರ್ಮ್ ಕ್ಲಾಸ್ಗೆ. ವಾಪಸ್ ಬಂದಿದ ತಕ್ಷಣ ನಾನು ಏನೋ ಅಂದ್ಕೊಂಬಿಟ್ಟಿದ್ದೆ, ಸಿಕ್ಕಾಪಟ್ಟೆ ಇಂಪ್ರೆಸ್ ಮಾಡಿಬಿಟ್ಟ ಅಂತ ಹೇಳಿದ್ರು. ಅದು ನನಗೆ ತುಂಬ ಅಪ್ರಿಷಿಯೇಟಿಂಗ್ ಆಗಿತ್ತು ಕ್ಲಾಸ್. ಬಿಕಾಸ್ ಲೈಕ್ ಅವ್ರು ತುಂಬ ಕಷ್ಟ, ಇವ್ರ ಕಡೆಯಿಂದ ಫೀಡ್ಬ್ಯಾಕ್ ಪಡೆಯೋದು ತುಂಬ ಕಷ್ಟ. ಸೊ ಅದ್ರಲ್ಲಿ ಗೊತ್ತಾಯಿತು ದೇರ್ ಇಸ್ ಸಮಥಿಂಗ್ ದಟ್ ಹಿ ಹ್ಯಾಸ್ ರಿಯಲಿ ಡನ್ ವೆಲ್ ಅಂತ. ಇವತ್ತು ನೋಡಿ ನನಗೆ ರಿಯಲೈಸ್ ಆಯಿತು. ಆ್ಯಂಡ್ ತುಂಬ ಎಕ್ಸ್ಪೆಕ್ಟೇಷನ್ ಇದೆ ಅಂತ. ಸೊ ವೆರಿ ನೈಸ್ ಆ್ಯಂಡ್ ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಫಾರ್ ಗಿವಿಂಗ್ ದಿಸ್ ವಿದ್ಯಾ ಟು